ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿಯೂ ಕೂಡ ರಸ್ತೆಗಳು ಹದಗೆಟ್ಟು ಹೋಗಿದೆ. ರಸ್ತೆಗಳನ್ನ ಸರಿಪಡಿಸಿ ಅಂತ ಸರ್ಕಾರಕ್ಕೆ ಜನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ನಮಗೆ ಉಚಿತ ಬಸ್ ಕೊಡೋದು ಬೇಡ, ಗೃಹಲಕ್ಷ್ಮಿಯ ಮೂಲಕ ದುಡ್ಡು ಕೊಡೋದು ಬೇಡ, ನಮಗೆ ಒಳ್ಳೆ ರಸ್ತೆ ಕೊಡಿ ಸಾಕು ಅಂತ ಪಾಠ ಮಾಡಿದ್ದಾರೆ ಸರ್ಕಾರಕ್ಕೆ ಜನ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡಬಹುದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗಕ್ಕೆ, ಮನೆಗೆ ಹೋಗಕ್ಕೆ, ಅಂಗಡಿಗೆ ಹೋಗಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನ ಬಳಸಬಹುದು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನ ಮಾಡುತ್ತೆ. ಯಾಕಂದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಅನ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ನನಗೆ ರಸ್ತೆ ಗುಂಡಿಗಳಿಂದ ಬಿಸಿನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ ಅನ್ನ ಕೊಟ್ಬಿಡಿ ಅಂತ ಹೇಳಿ. ಆದ್ರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡಬಹುದು. ರಸ್ತೆ ಗುಂಡಿಗಳಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನ ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗ್ ಅನ್ನ ಮಾಡ್ತಾನೆ ಇದೆ. ಆದ್ರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಅಸೋಸಿಯೇಷನ್ ಅವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಅಂದ್ರೆ ಎಷ್ಟೆಲ್ಲ ಟ್ಯಾಕ್ಸ್ ಮನಿಯನ್ನ ನಾವು ಕಟ್ತೇವೆ, ಆದ್ರೆ ಬೇಸಿಕ್ ಫೆಸಿಲಿಟಿನ ಕೊಡೋದಕ್ಕೆ ಸರ್ಕಾರ ಎಡವಿದೆ ಅಂತ ಹೇಳಿ. ಪ್ರತ್ಯೇಕವಾದಂತಹ ಟೌನ್ಶಿಪ್ ಅನ್ನ ಕೊಟ್ರೆ ಅಟ್ಲೀಸ್ಟ್ ಅದರಲ್ಲಿ ಏನು ಉಳಿಯುವಂತಹ ಟ್ಯಾಕ್ಸ್ ಹಣ ಇದೆ, ಅದರಲ್ಲಿ ತಮ್ಮದೇ ಆದಂತಹ ರಸ್ತೆಯನ್ನ ಹಾಕೊಳ್ಬಹುದು, ಅದಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನೀವು ನೋಡಬಹುದು ಯಾವುದೋ ಒಂದು ಹಳ್ಳಿಯ ಗದ್ದೆಯಲ್ಲಿ ಇದೀವೇನೋ ನಾವು ಅನ್ನೋ ರೀತಿಯಲ್ಲಿ ಇವತ್ತು ಈ ರಸ್ತೆಯ ಪರಿಸ್ಥಿತಿ ಇರುವಂತದ್ದು. ಮಳೆ ಬಂದ್ರೆ ಹೇಳೋದಕ್ಕೆ ಆಗಲ್ಲ, ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನ, ತೊಂದರೆಯನ್ನ ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದ್ರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನ ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಕಚೇರಿ ಪಕ್ಕವೇ ಮ್ಯಾನ್ಹೋಲ್ ಒಂದು ಬಾಯಿ ತೆರೆದುಕೊಂಡು ಬಲಿಗಾಗಿ ಕಾದು ಕುಳಿತಿದೆ. ಒಂದು ತಿಂಗಳ ಹಿಂದೆ ಹಾಕಿದ್ದಂತಹ ಫೈಬರ್ ಕ್ಯಾಪ್ ಕಿತ್ಕೊಂಡು ಹೋಗಿದೆ. ಗುಂಡಿ ಬಿದ್ದಿರುವಂತಹ ಜಾಗಕ್ಕೆ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ಹಾಕಿರೋದ್ರಿಂದ ಈಗ ಸುತ್ತಲೂ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಜಿಬಿಎ ಕಚೇರಿಯ ಪಕ್ಕದಲ್ಲೇ ಆಗಿರುವಂತದ್ದು ದುರಂತ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎಸ್ಐ ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ ಜಿಬಿಐ ಕೇಂದ್ರ ಕಚೇರಿ 400ರಿಂದ 500 ಮೀಟರ್. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದ್ರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ, ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನ, ಈ ಒಂದು ಭಾಗದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು, ಡಿಸಿಎಂ ಅವರೇ ಯಾವ ರೀತಿಯಾಗಿ ರಸ್ತೆಯನ್ನ ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರ್ ಇಂದ ಮಾಡಿದ್ದಾರೆ, ಎಲ್ಲ ಮುರಿದೋಗಿದೆ. ಆದ್ರೂ ಜಿಬಿಐ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಏನಾದ್ರೂ ಈ ಒಂದು ಭಾಗದಲ್ಲಿ ಬಂದ್ರೆ ಅಪಘಾತಗಳಾಗಬಹುದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದ್ರೆ ಸಿಗಾಕಿಕೊಳ್ಬಹುದು. ಟೂ ವೀಲರ್ ಆಯ್ತು, ಮತ್ತೊಂದು ಕಡೆ ಕಾರ್ಗಳಾಯ್ತು. ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬಾ ಒಂದು 3ರಿಂದ 4 ಅಡಿ ಒಳಗೆ ಇದೆ. ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲ ಒಂದ್ ಕಡೆ ಜಿಬಿ ಅಧಿಕಾರಿಗಳ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮುರಿದೋಗಿದೆ, ದೃಶ್ಯಗಳ ನೋಡ್ತಿರ್ಬೋದು, ಎಲ್ಲ ಮುರಿದೋಗಿದೆ. ಆದ್ರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲ ಒಂದ್ ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದ್ ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿಯೂ ಕೂಡ ರಸ್ತೆಗಳು ಹದಗೆಟ್ಟು ಹೋಗಿದೆ.
ರಸ್ತೆಗಳನ್ನ ಸರಿಪಡಿಸಿ ಅಂತ ಸರ್ಕಾರಕ್ಕೆ ಜನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ನಮಗೆ ಉಚಿತ ಬಸ್ ಕೊಡೋದು ಬೇಡ, ಗೃಹಲಕ್ಷ್ಮಿಯ ಮೂಲಕ ದುಡ್ಡು ಕೊಡೋದು ಬೇಡ, ನಮಗೆ ಒಳ್ಳೆ ರಸ್ತೆ ಕೊಡಿ ಸಾಕು ಅಂತ ಪಾಠ ಮಾಡಿದ್ದಾರೆ ಸರ್ಕಾರಕ್ಕೆ ಜನ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡಬಹುದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗಕ್ಕೆ, ಮನೆಗೆ ಹೋಗಕ್ಕೆ, ಅಂಗಡಿಗೆ ಹೋಗಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನ ಬಳಸಬಹುದು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನ ಮಾಡುತ್ತೆ. ಯಾಕಂದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸಿನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ ಅನ್ನ ಕೊಟ್ಬಿಡಿ ಅಂತ ಹೇಳಿ. ಆದ್ರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡಬಹುದು. ರಸ್ತೆ ಗುಂಡಿಗಳಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನ ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗ್ ಅನ್ನ ಮಾಡ್ತಾನೆ ಇದೆ. ಆದ್ರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಅಸೋಸಿಯೇಷನ್ ಅವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಅಂದ್ರೆ ಎಷ್ಟೆಲ್ಲ ಟ್ಯಾಕ್ಸ್ ಮನಿಯನ್ನ ನಾವು ಕಟ್ತೇವೆ, ಆದ್ರೆ ಬೇಸಿಕ್ ಫೆಸಿಲಿಟಿನ ಕೊಡೋದಕ್ಕೆ ಸರ್ಕಾರ ಎಡವಿದೆ ಅಂತ ಹೇಳಿ. ಪ್ರತ್ಯೇಕವಾದಂತಹ ಟೌನ್ಶಿಪ್ ಅನ್ನ ಕೊಟ್ರೆ ಅಟ್ಲೀಸ್ಟ್ ಅದರಲ್ಲಿ ಏನು ಉಳಿಯುವಂತಹ ಟ್ಯಾಕ್ಸ್ ಹಣ ಇದೆ, ಅದರಲ್ಲಿ ತಮ್ಮದೇ ಆದಂತಹ ರಸ್ತೆಯನ್ನ ಹಾಕೊಳ್ಬಹುದು, ಅದಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನೀವು ನೋಡಬಹುದು ಯಾವುದೋ ಒಂದು ಹಳ್ಳಿಯ ಗದ್ದೆಯಲ್ಲಿ ಇದೀವೇನೋ ನಾವು ಅನ್ನೋ ರೀತಿಯಲ್ಲಿ ಇವತ್ತು ಈ ರಸ್ತೆಯ ಪರಿಸ್ಥಿತಿ ಇರುವಂತದ್ದು. ಮಳೆ ಬಂದ್ರೆ ಹೇಳೋದಕ್ಕೆ ಆಗಲ್ಲ, ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನ, ತೊಂದರೆಯನ್ನ ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದ್ರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನ ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಕಚೇರಿ ಪಕ್ಕವೇ ಮ್ಯಾನ್ ಹೋಲ್ ಒಂದು ಬಾಯಿ ತೆರೆದುಕೊಂಡು ಬಲಿಗಾಗಿ ಕಾದು ಕುಳಿತಿದೆ. ಒಂದು ತಿಂಗಳ ಹಿಂದೆ ಹಾಕಿದ್ದಂತಹ ಫೈಬರ್ ಕ್ಯಾಪ್ ಕಿತ್ಕೊಂಡು ಹೋಗಿದೆ. ಗುಂಡಿ ಬಿದ್ದಿರುವಂತಹ ಜಾಗಕ್ಕೆ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ಹಾಕಿರೋದ್ರಿಂದ ಈಗ ಸುತ್ತಲೂ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಜಿಬಿಎ